ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುಕ್ಕಾಲು ಗಂಟೆಯಿಂದ ಹುಡುಕ್ತಾ ಇದೆಯಲ್ಲ ಸೊಸೆ ಮುದ್ದು, ಅದೇನ ರೆಕಾರ್ಡಿಂಗ್ ಸಿಗ್ತಾ? ಯಾರೋ ಮಾತಾಡಿದ್ದನ್ನ ಕೇಳಿಸ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇವರು. ಅದು ನಮ್ಮ ಕೈಗೆ ಸಿಕ್ಕಿದ್ದಿದ್ರೆ ಒಳ್ಳೆ ಸಾಕ್ಷಿ ಆಗ್ತಿತ್ತಲ್ವಾ? ಹುಡುಕ್ತಿದ್ದೀನಲ್ಲ ಮಾವ, ಇಷ್ಟೊಂದು ಡಾಕ್ಯುಮೆಂಟ್ಸ್ ಇದೆ, ಇದ್ರ ಮಧ್ಯೆ ಹುಡುಕ್ಬಾರ್ದಾ? ಏನು ಹುಡುಕ್ತಿದ್ಯಾ? ಮುಕ್ಕಾಲು ಗಂಟೆಯಿಂದ ಹುಡುಕ್ತಾ ಇದೆಯಾ? ಇಷ್ಟೊತ್ತಿಗೆ ನೈಸೋಡ್ ಪಕ್ಕದಲ್ಲಿರೋ ಗುಡ್ಡನ್ನ ಕಡಿದು ನೆಲ್ಸಮ ಮಾಡ್ಬಿಡ್ಬೋದಾಗಿತ್ತು. ಶುಗ್ಗ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯ? ಪಾಪ ಅವಳೇನೋ ಕೆಲಸ ಮಾಡ್ತಾ ಇದ್ದಾಳೆ, ಮಾಡ್ಲಿ, ನೀನು ಮಾಡ್ಬೋದು. ಇವರು ಎಲ್ಲಿದ್ದಾರೆ ಈಗ? ಇವ್ರ ಮನೆಯವರೆಲ್ಲ ಊರ್ ಬಿಟ್ಟು ತುಂಬಾ ವರ್ಷಗಳಾಗೋಯ್ತು. ಆಮೇಲೆ ಈಗ ಅವ್ರು ಎಲ್ಲಿದ್ದಾರೋ ಏನೋ ಒಂದು ಗೊತ್ತೇ ಆಗ್ತಾ ಇಲ್ಲ. ಅಲ್ಲಿ ಪಾಳ್ ಬಿದ್ದು ಮನೆ ಕಾಣ್ತಾ ಇದೆಯಲ್ಲ, ಅಲ್ಲೇ ಇವ್ರು ಇದ್ದದ್ದು. ಇದೇ ನಾನು ಆವತ್ತು ಮಾಡಿದ್ದ ರೆಕಾರ್ಡು. ಅವನು ಶಾರ್ವರಿ ಕುಟುಂಬದ ಬಗ್ಗೆ ಹೇಳಿದ್ದಾನೆ, ಶಾರ್ವರಿಗೆ ಒಬ್ಬ ಅಕ್ಕ ಇದ್ಲು ಅನ್ನೋದನ್ನು ಹೇಳಿದ್ದಾನೆ. ಸೂಪರ್ ಅಲ್ಲ ಮತ್ತೆ? ಶಾರ್ವರಿ ಅನಾಥೆ ಅಂತ ಸುಳ್ಳು ಹೇಳ್ಕೊಂಡು ಆ ಮನೆಗೆ ಸೇರ್ಕೊಂಡಿದ್ಲು. ಈಗ ಈ ಆಡಿಯೋ ಮೂಲಕ ಅವಳಿಗೊಂದು ಮದುವೆ ಇದೆ, ಅವಳಿಗೆ ಅಕ್ಕ ಇದ್ಲು, ಅವ್ರ ಸಂಬಂಧಿಕರೆಲ್ಲ ಇದ್ರು ಅನ್ನೋ ವಿಷಯ ಗೊತ್ತಾದ್ರೆ ಅವಳ ಆಟ ಮುಗೀತಲ್ಲ. ಇದೊಂದು ಒಳ್ಳೆ ಸಾಕ್ಷಿ ಆಗತ್ತೆ ಅಲ್ವಾ? ಇದು ತುಂಬಾ ಇಂಪಾರ್ಟೆಂಟ್ ಆಡಿಯೋ. ಇದನ್ನ 3-4 ಕಡೆ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಸರಿ, ಹಾಗೆ ಮಾಡು. ನಾವು ಅಂದ್ಕೊಂಡ ಹಾಗೆ ಎಲ್ಲ ಆಗಿಬಿಟ್ರೆ ಆ ಶಾರ್ವರಿ ಅಂತ್ಯ ಆದಷ್ಟು ಬೇಗ ಆಗತ್ತೆ. ನೀವೇನೋ ಮಾತಾಡ್ತಿದ್ರಿ ಅಲ್ವಾ? ಹೌದಾ? ನಾವು ಮಾತಾಡ್ತಾ ಇದ್ವಾ? ಇಲ್ವಲ್ಲ, ಏನು ಮಾತಾಡ್ತಾ ಇರ್ಲಿಲ್ಲ. ಇಲ್ಲ ಅಂಕಲ್. ತಾತ, ಸಂಧ್ಯಾ, ನೀವೆಲ್ಲರೂ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನೀವು ಯಾರ ಬಗ್ಗೆನೋ ಮಾತಾಡ್ತಿದ್ರಿ ಅಲ್ವಾ? ಅದೇನೋ ಆಡಿಯೋ ರೆಕಾರ್ಡಿಂಗ್ ಅಂತ ಎಲ್ಲ ಹೇಳ್ತಾ ಇದ್ರಿ. ಏನಿಲ್ಲ ಸಿರಿ, ಅದು ನಾನೊಂದು ಈವೆಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ಒಳ್ಳೆ ಸಾಂಗ್ ಬೇಕಿತ್ತು, ಅದನ್ನೇ ಹುಡುಕ್ತಾ ಇದ್ದೆ ಅಷ್ಟೇ. ಹೌದೌದು, ಒಳ್ಳೆ ಹಾಡ್ಬೇಕಲ್ಲಮ್ಮ, ಅದನ್ನು ಹುಡುಕ್ತಾ ಇದ್ವಿ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ. ಮಾವ, ಈ ಹಾಡು ಚೆನ್ನಾಗಿದೆ, ಇಲ್ಲಿ ಮತ್ತೆ ಹಾಡಿ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಕಳ್ಕೊಂಡ್ರು. ಎಲ್ಲ ಸರಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಬೇಕಿತ್ತು. ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ. ಪಕ್ಕದಲ್ಲೇ ಇದ್ದು ಒಳ್ಳೆ ಮಾತಾಡಿ ಕಣ್ಣಿಗೆ ಮಣ್ಣೆರ್ಚ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ. ಮುಗ್ಧವಾಗಿ ಯಾರನ್ನಾದ್ರೂ ನಂಬಿದ್ರೆ ನಂಬಿಕೆ ದ್ರೋಹ ಮಾಡ್ತಾರೆ. ಅದಕ್ಕೆ ಒಂದ್ಸಲಿ ಚೆಕ್ ಮಾಡಿ ಸೈನ್ ಮಾಡಿದ್ರು. ಏನಾಗಿದೆ ಅವನಿಗೆ? ಯಾಕೆ ಹಾಗಾಡ್ದ? ನನ್ನ ಹತ್ರ ಯಾವತ್ತೂ ಆ ರೀತಿ ನಡ್ಕೊಂಡವನೇ ಅಲ್ಲ. ನಾನು ಕಿರು ಬೆರಳಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ದವನು. ಆದರೆ ಈಗ ನನ್ನನ್ನೇ ತಾತ್ಸಾರ ಮಾಡಿ ಸರ್ಕಾಸ್ಟಿಕ್ ಆಗಿ ಮಾತಾಡ್ತಿದ್ದಾನೆ. ಅವನಿಗೆ ನನ್ನ ವಿಷಯಗಳೇನಾದರೂ ಗೊತ್ತಾಯ್ತಾ? ತುಳಸಿ ಏನಾದರೂ ಅವನಿಗೆ ಹೇಳಿರ್ಬೋದಾ? ಇಲ್ಲ ಇಲ್ಲ,
ತುಳಸಿ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೊಂದು ವೇಳೆ ತುಳಸಿ ಹೇಳಿದ್ರು ಅವನು ಅದನ್ನು ನಂಬೋದಿಲ್ಲ. ಮತ್ತೇನಾಗಿರ್ಬೋದು? ಮೊನ್ನೆ ಪ್ರಾಜೆಕ್ಟ್ ಲೀಕ್ ಆಯ್ತಲ್ಲ, ಅದನ್ನು ಮಾಡಿಸಿದ್ದು ನಾನೇ ಅಂತೇನಾದರೂ ಅವನಿಗೆ ಗೊತ್ತಾಗೋಯ್ತಾ? ಅದು ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ? ಇಲ್ಲ, ಹಾಗೆಲ್ಲ ಏನೂ ಆಗಿರಲ್ಲ. ಒಂದು ವೇಳೆ ಗೊತ್ತಾಗ್ಬಿಟ್ಟಿದ್ರೆ ದೊಡ್ಡ ಅನಾಹುತನೇ ಆಗೋಗುತ್ತೆ. ಈ ಅವಿ ವಿಷಯ ಗೊತ್ತಾದ್ರೂ ಹೇಗೋ ನಿಭಾಯಿಸ್ಬೋದು. ಆದ್ರೆ ಅಭಿ ಅವನು ಮೊದಲೇ ಕೋಪಿಷ್ಟ. ಅವನಿಗೇನಾದ್ರೂ ನನ್ನ ವಿಷಯ ಗೊತ್ತಾದ್ರೆ ಅವನು ಹೇಗೆ ಬೇಕಾದ್ರೂ ರಿಯಾಕ್ಟ್ ಮಾಡ್ಬೋದು, ಯಾವ ನಿರ್ಧಾರ ಬೇಕಾದರೂ ತಗೋಬೋದು. ಅವನನ್ನು ಸಮಾಧಾನ ಮಾಡೋದಾಗ್ಲಿ, ಅವನನ್ನು ಸಂಭಾಳಿಸೋದಾಗ್ಲಿ ತುಂಬಾನೇ ಕಷ್ಟ. ಇಲ್ಲ, ಹಾಗೆಲ್ಲ ಏನೂ ಆಗಿರಲ್ಲ. ಯಾವುದಕ್ಕೂ ನಾನಿನ್ ಮುಂದೆ ತುಂಬ ಹುಷಾರಾಗಿರ್ಬೇಕು. ಆ ಅಭಿಗೆ ನನ್ನ ಬಗ್ಗೆ ಒಂದು ಚಿಕ್ಕ ಸುಳಿವು ಸಿಗದೆ ಇರೋ ಹಾಗೆ ನಡ್ಕೋಬೇಕು. ನನ್ನ ಎಚ್ಚರಿಕೆಯಲ್ಲಿ ನಾನಿರಬೇಕು. ಇವನು ಇಲ್ಲಿದ್ದಾನಾ? ಅಭಿ ನಿಮ್ಮ ಮಡ್ಲಲ್ಲಿ ಮಲಗಿರೋದು ನೋಡ್ತಿದ್ರೆ ಮಗುನ ನೋಡ್ದಾಗ ಅನ್ನಿಸ್ತಿದೆ. ಮಗು ಥರನೇ ಕಾಣ್ತಿದ್ದಾನೆ. ಹಾಂ, ಸಾಕು ನಿನ್ನ ದೃಷ್ಟಿನ ತಗಲತ್ತೆ ನನ್ನ ಮಗನಿಗೆ. ಅದು ನಿಜನೇ ಬಿಡಿ. ಪಾಪ ಅಭಿ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ನಾನು ನಡುವೆ ಎಚ್ಚರ ಆದಾಗೆಲ್ಲ ನೋಡ್ತಿದ್ದೆ, ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದ. ಆಫೀಸ್ ಕೆಲಸ ಜಾಸ್ತಿ ಆಗಿರಬೇಕು, ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಅಯ್ಯೋ, ನಾನು ಬಂದಿದ್ದ ವಿಷಯ ಹೇಳೋದೇ ಮರೆತುಬಿಟ್ಟೆ ನೋಡಿ. ನೀವು ಆಫೀಸ್ ಕೆಲಸ ಅಂದಾಗ ನೆನಪಾಯಿತು. ಆಫೀಸಿಂದ ಫೈಲ್ ತೊಗೊಂಡು ಅವಿಭಾವನ್ ಕೇಳಿಕೊಂಡು ಮ್ಯಾನೇಜರ್ ಬಂದಿದ್ದಾರೆ. ಹೌದಾ? ಅವಿನೂ ಇಲ್ಲ, ಇವನು ಮಲಗಿದಾನೆ? ಇಲ್ಲಮ್ಮ, ಅವ್ರು ಬಂದಿದ್ದು ಯಾವುದೋ ಫೈಲ್ಗೆ ಸೈನ್ ಆಗಬೇಕು ಅಂತ. ಅದಕ್ಕೆ ಮಾವ ಆ ಫೈಲ್ನ ಶಾರ್ವರಿ ಎತ್ತಿಗೆ ವಹಿಸ್ಬಿಟ್ಟು ಹೋದ್ರು. ಮೋಸ್ಟ್ಲಿ ಶಾರ್ವರಿ ಎತ್ತನೇ ಆ ಫೈಲ್ಸ್ಗೆಲ್ಲ ಸೈನ್ ಮಾಡ್ತಾರೆ ಅನಿಸುತ್ತೆ. ಈ ವಿಷಯನ ಅಭಿಗೆ ಹೇಳೋಕೆ ಅಂತಲೇ ಬಂದೆ. ಈಗ ಶಾರ್ವರಿ ಎತ್ತನೇ ಫೈಲ್ಸ್ನ ನೋಡ್ತಿದ್ದಾರೆ. ಏನಂತ ನೀನು? ಅಭಿ, ನೀನು ಯಾಕೆ ಎದ್ದೆ? ಇನ್ನು ಸ್ವಲ್ಪ ಹೊತ್ತು ಮಲ್ಕೋ. ಅದೆಲ್ಲ ಬಿಡು, ಇವಾಗ ತಾನೇ ಏನೋ ಹೇಳಿದ್ದೆ, ಏನದು? ಅದೇ ಅಭಿ, ಏನೋ ಸೈನ್ ಆಗಬೇಕು ಅಂತ ಆಫೀಸಿಂದ ಮ್ಯಾನೇಜರ್ ಬಂದಿದ್ರು. ಮಾವ ಶಾರ್ವರಿ ಎತ್ತಿಗೆ ಸೈನ್ ಮಾಡೋಕ್ಕೆ ಹೇಳಿದ್ದಾರೆ. ಶಾರ್ವರಿ ಎತ್ತೆ ಆ ಫೈಲ್ಸ್ನ ನೋಡ್ತಿದ್ದಾರೆ. ಅಭಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.